ಇನ್ನು ಗದಗ ಜಿಲ್ಲೆಯ 7 ತಾಲೂಕಿನಲ್ಲಿ ಬರದ ಛಾಯೆ ಆವರಿಸಿದೆ. ಬರಪೀಡಿತ ಜಿಲ್ಲೆ ಅಂತ ಘೋಷಿಸುವಂತೆ ಆಗ್ರಹಗಳು ಕೇಳಿಬರ್ತಾ ಇದೆ. ಗಜೇಂದ್ರಗಡ ತಾಲೂಕಿನ ನರೇಗಲ್ ಹೋಬಳಿಯಲ್ಲಿ ಭೀಕರ ಬರ ಉಂಟಾಗಿದೆ. ಮುಂಗಾರು ಮಳೆ ನಂಬಿ ಹೆಸರು ಬಿತ್ತನೆ ಮಾಡಿದ್ರು ರೈತರು. ಈಗ ಹೆಸರು ಬೇಳೆ ಮಳೆ ಇಲ್ಲದೆ ಒಣಗ್ತಾ ಇದೆ. ರೈತರು ಕಣ್ಣೀರು ಹಾಕ್ತಾ ಇದ್ದಾರೆ. ಮಳೆ ಬರದಂತಹ ಪರಿಣಾಮದಿಂದಾಗಿ ರೈತರು ತಲೆ ಮೇಲೆ ಕೈ ಹೊತ್ತು ಕೂರುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹೆಸರು ಬೇಳೆ ಹಾಕಿದ್ರು, ಮಳೆ ಬರುತ್ತೆ ಅಂತ ಹೇಳಿ ನಂಬಿಕೆ ಇಟ್ಟಿದ್ರು. ಆದರೆ ಈವರೆಗೂ ಕೂಡ ಮಳೆ ಆಗ್ತಾ ಇಲ್ಲ. ಮುಂಗಾರು ಮಳೆ ಕೈಕೊಟ್ಟಂತಹ ಪರಿಣಾಮದಿಂದಾಗಿ ರೈತರು ಈಗ ಬೆಳೆಯೆಲ್ಲ ಒಣಗುತ್ತೆ ಅಂತ ಹೇಳಿ ಕಣ್ಣೀರು ಹಾಕ್ತಾ ಇದ್ದಾರೆ. ಮುಂದೇನು ಮಾಡುವುದು? ಸರ್ಕಾರ ಇದನ್ನು ಬರಪೀಡಿತ ಜಿಲ್ಲೆ ಅಂತ ಹೇಳಿ ಘೋಷಣೆ ಮಾಡಬೇಕು ಅಂತ ಹೇಳಿ ರೈತರು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಎಷ್ಟೋ ಕಡೆಗಳಲ್ಲಿ ಸ್ಪ್ರಿಂಕ್ಲರ್ಗಳನ್ನು ಬಳಸಿ ಬೆಳೆಯನ್ನು ಉಳಿಸ್ಕೊಳ್ಳುವಂತಹ ಪ್ರಯತ್ನ ಮಾಡಿದ್ರು. ಅದರ ಹೊರತಾಗಿಯೂ ಅದಕ್ಕೂ ಕೂಡ ನೀರು ಪರ್ಯಾಯವಾಗಿ ಸಿಗ್ತಾ ಇಲ್ಲ. ಹೀಗಾಗಿ ರೈತರು ತಲೆ ಕೆಡಿಸಿಕೊಂಡಿದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸಂಜೀವ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಭೀಕರ ಬರಗಾಲಕ್ಕೆ ಗದಗ ಜಿಲ್ಲೆ ರೈತರು ಅಕ್ಷರಶಃ ಕಂಗಾಲಾಗಿದ್ದಾರೆ. ಯಾಕೆಂದರೆ ಆರಂಭದಲ್ಲಿ ಉತ್ತಮ ಮಳೆಯಾಗಿತ್ತು. ಆ ಖುಷಿಯಿಂದ ರೈತರು ಬಿತ್ತನೆ ಮಾಡಿದರು. ಆದರೆ ಬಿತ್ತನೆ ಮಾಡಿದ ನಂತರ ಮಳೆ ಸಂಪೂರ್ಣ ಕೈಕೊಟ್ಟಿದೆ. ಹೀಗಾಗಿ ಅಷ್ಟೋ ಬೆಳೆದ ಬೆಳೆ ಕೂಡ ಒಣಗಿ ಹೋಗ್ತದೆ. ಈಗ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಅಂತ ಹೇಳ್ಬೋದು. ಈಗ ನಾವು ಗದಗ ಜಿಲ್ಲೆಯ ಗಜೇಂದ್ರಗಡ ತಾಲೂಕಿನ ನರೇಗಲ್ ಪಟ್ಟಣದ ವ್ಯಾಪ್ತಿಯಲ್ಲಿ ಇದು ನೋಡ್ಬೋದು. ಇಲ್ಲಿ ಸಾಕಷ್ಟು ರೈತರು ಕೂಡ ಈ ಒಂದು ಜಮೀನುಗಳಲ್ಲಿ ಸೇರಿದ್ದಾರೆ. ಯಾಕಂದರೆ ಈ ಒಂದು ಸುಮಾರು ಬೆಳೆಗಳಲ್ಲಿ ಈ ಭಾಗದಲ್ಲಿ ಅತಿ ಹೆಚ್ಚು ಅಂದರೆ ಹೆಸರು ಬಿತ್ತನೆ ಮಾಡಿದ್ದಾರೆ. ಹೆಸರು, ಗೋವಿನ ಜೋಳ ಜೊತೆ ಮೆಣಸಿನಕಾಯಿ ಸೇರಿದಂತೆ ಹಲವಾರು ಬೆಳೆಗಳು ಬಿತ್ತನೆ ಮಾಡಿದ್ದಾರೆ. ಆದರೆ ನಂತರ ದಿನಗಳಲ್ಲಿ ಸಂಪೂರ್ಣ ಮುಂಗಾರು ಮಳೆ ಕೈಕೊಟ್ಟಿದೆ. ಯಾಕೆಂದರೆ ಹೀಗಾಗಿ ಸಂಪೂರ್ಣ ಈಗಾಗಲೇ ಈಗ ನಾವು ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಈಗಾಗಲೇ ಈ ಒಂದು ಹೆಸರು ಬೆಳೆ ಸಂಪೂರ್ಣ ಹಳದಿ ಬಣ್ಣಕ್ಕೆ ತಿರುಗಿದೆ. ಈಗ ಹಳದಿ ರೋಗಕ್ಕೆ ಇದು ತುತ್ತಾಗಿದೆ. ಈಗ ಒಂದು ಗಿಡಕ್ಕೆ 1-2 ಕಾಯಿ ಆದರೂ ಕೂಡ ಇದೇನು ಒಳಗಡೆ ಸರಿಯಾಗಿ ಕಾಳುಗಳು ಹಿಡಿದಿಲ್ಲ. ಹೀಗಾಗಿ ಇವ ರೈತರು ಮತ್ತೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಯಾಕಂದರೆ ಉತ್ತಮ ಮಳೆಯಾಗಿತ್ತಂದರೆ ಇದೇ ಹೆಸರು ಬೆಳೆ ಒಂದು ಸುಮಾರು ಏನಾದರೂ ಮೊಳಕಾಲಕ್ಕಿಂತಲೂ ಎತ್ತರವಾಗಿ ಒಂದು ಬೆಳೆ ಇರ್ತಿತ್ತು. ಸಮೃದ್ಧವಾಗಿ ಏನು ಹೆಸರು ಕಾಯಿಗಳನ್ನು ಆಗ್ತಿತ್ತು. ಆದರೆ ಮಳೆ ಇಲ್ಲದ ಕಾರಣಕ್ಕೆ ಸಂಪೂರ್ಣ ಕುಂಠಿತ ಆಗಿದೆ. ಯಾವುದೇ ರೀತಿಯಿಂದ ಈಗ ಇದು ಬೆಳೆ ಸಂಪೂರ್ಣ ನಾಶ ಆಗಿ ಹೋಗಿಬಿಟ್ಟಿದೆ. ಇದು ಒಂದಲ್ಲಿ ಹಲವಾರು ಬೆಳೆಗಳು ನಾಶ ಹೋಗಿದೆ. ಮತ್ತು ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಈಗಾಗಲೇ ಕಳೆದ ವರ್ಷ ಕೂಡ ತುಂಬದಂಥ ಬೆಳೆ ವಿಮೆ ಬಂದಿಲ್ಲ. ಬೆಳೆ ವಿಮೆ ಕಂಪ್ನಿಯವರು ಕೂಡ ನಮ್ಮನ್ನು ಮೋಸ ಮಾಡ್ತಾ ಇದ್ದಾರೆ. ಗದಗ ಜಿಲ್ಲೆಗೆ ಕೋಟ್ಯಾಂತರ ರೂಪಾಯಿ ಹಣ ಬಂದಿದೆ ಅಂತೇಳಿ ಜಿಲ್ಲಾ ಆಡಳಿತ ಹೇಳ್ತಿದೆ. ಆದರೆ ನಮಗೆ ಮಾತ್ರ ಬೆಳೆ ವಿಮೆ ಕಳೆದ ವರ್ಷ ಕೈಗೆ ಸಿಕ್ಕಿಲ್ಲ. ಹೀಗಾಗಿ ಈ ವರ್ಷ ಆದರೂ ಬೆಳೆ ವಿಮೆ ಸಿಗಬೇಕು. ಜೊತೆಗೆ ತಕ್ಷಣ ಈಗ ಬರಗಾಲದ ಛಾಯೆ ಆವರಿಸಿದೆ, ಬೆಳೆ ನಷ್ಟ ಆಗಿದೆ. ತಕ್ಷಣ ನಮಗೆ ಪರಿಹಾರ ಕೊಡಬೇಕು. ನಂತರ ಬೆಳೆ ವಿಮೆ ಕೊಡುವಂತಾಗಬೇಕು. ಕಳೆದ ವರ್ಷದಾಗಿರ್ಬೋದು, ಈ ವರ್ಷದಾಗಿರ್ಬೋದು ಅಂದಾಗ ಮತ್ತೆ ನಮಗೆ ರೈತರಿಗೆ ಬದುಕುವಂತಾಗುತ್ತೆ. ಯಾಕಂದರೆ ಈಗಾಗಲೇ ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ದೀವಿ ಅಂತ ಅನ್ನೋದು ಮಾತು ಹೇಳಿದ್ದಾರೆ. ಹೀಗಾಗಿ ರೈತರು ನಮ್ಮ ಜೊತೆ ಇದ್ದಾರೆ, ಅವರನ್ನೇ ಮಾತನಾಡ್ಸೋಣ. ಸರ್ ಹೇಳ್ರಿ, ಏನೆಲ್ಲ ಸಮಸ್ಯೆ ಆಗಿದೆ ಅಂತ. ಸರ್, ರೈತರೆಲ್ಲ ಇವತ್ತು ಹೆಸರು ಬೆಳೆ ನಮ್ಮ ರೈತರಿಗೆ ಅತ್ಯಂತ ಪ್ರಮುಖವಾದಂಥ ಬೆಳೆ. ಪ್ರತಿ ಎಕರೆಗೆ ಒಂದು 18,000 ರಿಂದ 20,000 ರೂಪಾಯಿ ಖರ್ಚು ಮಾಡಿ ಇವತ್ತು ರೈತರ ಹೆಸರನ್ನು ಬಿತ್ತಿರ್ತಾರೆ. ಇವತ್ತು ಸರಿಯಾಗಿ ಮಳೆ ಬರೆದ ಇವತ್ತು ಎಲ್ಲ ಬೆಳೆ ನಾಶ ಆಗೈತಿ. ಪ್ರತಿ ರೈತನಿಗೆ ಎಕರೆಗೆ ಕನಿಷ್ಠ ಒಂದು 30,000 ರಿಂದ 40,000 ರೂಪಾಯಿ ಲಾಸ್ ಆಗೈತಿ. ಆ ಲಾಸನ್ನು ಸರ್ಕಾರ ಕೂಡಲೇ ಅವನ್ನ ರೈತರ ನೆರವಿಗೆ ಬರಬೇಕು. ಅವರಿಗೆ ರೈತರಿಗೆ ಬೆಳೆ ಪರಿಹಾರವನ್ನು ಕೊಡ್ಬೇಕಂತೇಳಿ ಈ ಮೂಲಕ ನಾವು ಆಗ್ರಹಿಸ್ತೇವೆ. ಈಗೇನು ಸಂಪೂರ್ಣ ಬರಗಾಲದ ಛಾಯೆ ಇದೇನಾ ಅಂತ ಹೇಗೆ ಸರ್? ಈಗ ಒಂದು 3-4 ದಿವಸದಿಂದ ಮಳೆ ಆಗಿದೆ ಸರ್. ಮೊದಲಂತರೂ ಏನೂ ಮಳೆನೇ ಇದ್ದಿಲ್ಲ. ಇವತ್ತೆಲ್ಲ ರೈತರದ ಬೆಳೆ ಹಾಳಾಗೈತಿ. ಈಗ 4 ದಿವಸ ಮಳೆ ಆದ್ರೆ ರೈತರಿಗೆ ಏನೂ ಉಪಯೋಗ ಆಗೋದಿಲ್ಲ. ಈಗ ಇವತ್ತು ನೀವೆಲ್ಲ ನೋಡ್ತೀರಿ ಬೆಳೆ ಇವತ್ತು ಅವ್ರಿಗೆ ಖರ್ಚು ಮಾಡಿದಂಥ ರೊಕ್ಕ ಸತ ಇವತ್ತು ಬರೋದಿಲ್ಲ. ಅದಕ್ಕೆ ಸಕಾಲಕ್ಕೆ ಮಳೆ ಆಲಾರ್ದಕ್ಕೆ ರೈತರಿಗೆ ಬಿತ್ತಿದಂಥ ಅವ್ರು ಏನು ಖರ್ಚು ಮಾಡ್ಯಾರಲ್ಲ ಬಿತ್ತಾಕ, ಅದು ಕೂಡ ಅವತ್ತು ಅವ್ರಿಗೆ ಹಣ ಮರಳಿ ಬರೋಂಥ ಪರಿಸ್ಥಿತಿ ಇವತ್ತು ರೈತರದ್ದು ಆಗೈತಿ. ಕಾರಣ ಅದಕ್ಕೆ ಕೂಡಲೇ ರಾಜ್ಯ ಸರ್ಕಾರ ರೈತರ ನೆರವಿಗೆ ಕೂಡಲೇ ಧಾವಿಸಬೇಕು. ರೈತರಿಗೆ ಪರಿಹಾರ ಕೊಡ್ಬೇಕಂತೇಳಿ ನಾವು ಆಗ್ರಹಿಸ್ತೀವಿ. ಕ್ಯಾಮ್ರಾಮನ್ ಶಂಭು ಜೊತೆ ಸಂಜೀವ್ ಪಾಂಡ್ರೆ, TV9 ಗದಗ.